ಯಾಕೆ ಇಲ್ಲಿ ನಿಂತ್ಕೊಂಡ್ರಿ? ಬನ್ನಿ, ಈ ಬಾರೋ. ಅಮ್ಮ, ಇಲ್ಲಿ ನೋಡು. ಇದೇನೇ ಇದು? ಆರ್ತಿ ನೀರಿದ್ದಾಗಿದೆ. ಹೌದಮ್ಮ, ನಾವು ಬರೋಕ್ ಮುಂಚೆ ಯಾರೋ ಆರತಿ ಮಾಡಿ ನೀರ್ನ ಇಲ್ಲಿ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಹೋಗೆ, ನಾವ್ ಈಗ ತಾನೇ ಬರ್ತಾ ಇದ್ದೀವಿ. ಇಲ್ಲಿ ಆರತಿ ಮಾಡೋಕೆ ಯಾರು ಇದ್ದಾರೆ? ನಾನೇ ಆರತಿ ಮಾಡಿದ್ದು. ಯಾಕೆ? ಅಯ್ಯೋ ನಿನ್ನ ಕತೆ ತರ ವಯಸ್ಸಾಗಿದೆ, ಸ್ವಲ್ಪ ಆದ್ರೂ ಬುದ್ಧಿ ಬೇಡ್ವಾ? ಈಗ ತಾನೇ ಮದ್ವೆ ಆಗಿ ಬಂದಿರೋ ಮದುಮಕ್ಕಳಿಗೆ ನೀನ್ ಆರತಿ ಮಾಡ್ದ್ಯಾ? ಎಷ್ಟು ಸರಿನೇ ಇದು? ನೀನ್ ಈ ಥರ ಮಾಡೋದ್ರಿಂದ ನಮ್ ಮನೆಗ್ ಒಳ್ಳೇದಾದ ಹಾಗೇನೆ. ಅಷ್ಟಕ್ಕೂ ನಿನಗ ಆರತಿ ಮಾಡು ಅಂತ ಯಾರು ಹೇಳಿದ್ದು? ಬೇರೆ ಯಾರು ಹೇಳ್ಬೇಕಿತ್ತು? ನಮ್ಮ ಅಳಿಯಂದ್ರೆ ಹೇಳಿದ್ರು ನಾನು ಆರತಿ ಮಾಡ್ದೆ. ಕೋದಂಡ ಯಾಕೆ ಈ ತರ ನಿರ್ಧಾರ ತಗೋತಿದ್ದಾನೆ? ನಿಮ್ಮನ್ ನಂಬ್ಕೊಂಡು ಅವನು ಹಾಳಾಗ್ ಹೋಗ್ತಿದ್ದಾನೆ. ಅಕ್ಕ, ನಾನು ನಂಬಿ ಕೆಟ್ಟಿದ್ದು ನಿಜ. ಆದ್ರೆ ಇವರನ್ನ ನಂಬಿ ಅಲ್ಲ, ನಿಮ್ಮನ್ನ ನಂಬಿ. ನೋಡಿದ್ರಾ, ಕೋದಂಡ ಈ ತರ ಆಗೋದಕ್ಕೆ ನೀವ್ಗಳೇ ಕಾರಣ. ನಿಮ್ಮನ್ ನಂಬ್ಕೊಂಡು ಅವನು ದಾರಿ ತಪ್ತಿದ್ದಾನೆ. ಅಕ್ಕ, ನಾನೀಗಷ್ಟೇ ಹೇಳದ್ನಲ್ಲ, ನಾನು ಇವ್ರನ್ನ ನಂಬಿ ಅಲ್ಲ, ನಿಮ್ಮನ್ನ ನಂಬಿ ಕೆಟ್ಟಿದ್ದು ಅಂತ. ಕೋದಂಡ, ಏನು ಅಂತ ಮಾತಾಡ್ತಾ ಇದೆಯೋ? ನಮ್ಮನ್ ನಂಬಿ ಹಾಳಾಗಿದ್ಯಾ ನೀನು? ಮಧು ಮಕ್ಕಳಿಗೆ ಆರತಿ ಮಾಡಬಾರ್ದು ಅಂತ ಅವಳು ಗೊತ್ತಿಲ್ವಾ? ಇದ್ರಲ್ಲಿ ನಮ್ದೇ ತಪ್ಪಿದೆ ಹೇಳು. ಅಮ್ಮ, ನಿಮಗೆ ಹೇಗೂ ಮಾಯಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಂತೂ ಇಲ್ಲ. ಯಾರಿದ್ರು ಅವ್ರು ಆರತಿ ಮಾಡಿದ್ದಾರೆ. ಈಗ ಅದರಲ್ಲೂ ತಪ್ಪು ಹುಡುಕ್ಬೇಡಿ ನೀವು. ಆದ್ರೆ ನನಗೆ ನನ್ನ ಮಗನ ಭವಿಷ್ಯ ಕೂಡ ಮುಖ್ಯ. ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನೀವು ಮಾಡಿದ್ದು ಇವತ್ತು ಊರೇ ನೋಡಿದೆ. ಇನ್ನೇನು ಮಾಡೋದು ಬೇಡಮ್ಮ. ಏನು ಮಾತಾಡ್ತಾ ಇದ್ಯಾ? ಹೀಗೆಲ್ಲ ಮಾತಾಡ್ಬೇಡ ಕಣೋ. ತಡ್ಕೊಡೋ ಶಕ್ತಿ ನನಗಿಲ್ಲ ಕಣೋ. ನೀವು ಮಾಡಿದ್ದನ್ನೆಲ್ಲ ನಾನು ತಡ್ಕೊಂಡು ಬದುಕ್ತಿಲ್ವಾ? ನೀವು ಈ ಥರ ಮಾಡ್ತೀರಿ ಅಂತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಆಯ್ತಪ್ಪ, ಆಯ್ತು. ಈಗೇನೋ ಆಗಿದ್ದಾಗೋಯ್ತು. ಅದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ ಕಣೋ. ಹೌದು ಕೋದಂಡ, ಇವತ್ತಷ್ಟೇ ಮದ್ವೆ ಆಗಿದೆ ಕಣೋ. ಆ ಸಂತೋಷ ಇನ್ನ ಸ್ವಲ್ಪ ಹೊತ್ತು ಈ ಮನೇಲಿ ಇರ್ಲಿ. ಏನು ಸಂತೋಷನಾ ಅಕ್ಕ? ಯಾರ ಜೊತೆನಾದ್ರೂ ಸಂತೋಷವಾಗಿರ್ಬೋದು, ಆದ್ರೆ ನಂಬಿಕೆ ದ್ರೋಹ ಮಾಡಿದವ್ರ ಜೊತೆ ಅದು ಹೇಗೆ ಸಂತೋಷವಾಗಿರಕ್ಕಾಗತ್ತಕ್ಕ?